ನಾವಿವಾಗ ನ್ಯೂಮ್ಯಾಟಿಕ್ ಎಕ್ಸರ್ಸೈಸ್ 9 ಬಗ್ಗೆ ನೋಡೋಣ. ಓಕೆನಾ? ಸಾರ್ಟಿಂಗ್ ಸ್ಟೇಷನ್ ಬಗ್ಗೆ ಈ ಕ್ವಶನ್ ಇದೆ. ಸೊ ಆ ಕ್ವಶನ್ ಏನೇನಿದೆ ನೋಡಿ, ಇಲ್ಲಿ ಇದರಲ್ಲಿ S2 ಪ್ಲಸ್ S4 ಪ್ಲಸ್ ಮಾಡಿದ್ರೆ A ಪ್ಲಸ್ ಆಗಬೇಕು, S3 ಪ್ಲಸ್ S4 ಪ್ಲಸ್ ಮಾಡಿದ್ರೆ B ಪ್ಲಸ್ ಆಗಬೇಕು, S1 ಪ್ಲಸ್ S3 ಪ್ಲಸ್ ಮಾಡಿದ್ರೆ A ಮೈನಸ್ ಆಗಬೇಕು, S1 ಪ್ಲಸ್ S2 ಪ್ಲಸ್ ಮಾಡಿದ್ರೆ B ಮೈನಸ್ ಆಗಬೇಕು. ಈ ಕ್ವಶನ್ ನೋಡೋಕ್ಕಷ್ಟೇ ಕನ್ಫ್ಯೂಷನ್, ಅದೇ ಸಖತ್ ಈಸಿ ಅಂದ್ರೆ ಈಸಿ. ಪ್ಲಸ್ ಅಂದ್ರೆ ಏನು? ಇದು ಇವಾಗ ಪುಷ್ ಬಟನ್ ಅನ್ನೋ ಜಾಗದಲ್ಲಿ ಏನು ಕೊಟ್ಬಿಟ್ಟಿದ್ದಾರೆ, ಎಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. PB2 PB3 ಪ್ಲಸ್ ಮಾಡಬೇಕು ಅಂದ್ರೆ ಪ್ಲಸ್ ಅಂದ್ರೆ ಎರಡೂ ಪ್ಲಸ್ ಮಾಡಿದ್ರೆ A ಪ್ಲಸ್ ಆಗಬೇಕು, ಇವೆರಡು ಪ್ಲಸ್ ಮಾಡಿದ್ರೆ B ಪ್ಲಸ್ ಆಗಬೇಕು, ಇವೆರಡು ಪ್ಲಸ್ ಮಾಡಿದ್ರೆ A ಮೈನಸ್ ಆಗಬೇಕು, ಇವೆರಡು ಪ್ಲಸ್ ಮಾಡಿದ್ರೆ B ಮೈನಸ್ ಆಗಬೇಕು. ಅಂದ್ರೆ 4 ಪುಷ್ ಬಟನ್ ಇದೆ ಇದರಲ್ಲಿ, ಮತ್ತೆ 2 ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇದೆ. ಓಕೆನಾ? ಸೊ ಏನು ಕನ್ಫ್ಯೂಷನ್ ಇಲ್ಲ. ಇವಾಗ ನಾವು ಆ್ಯಂಡ್ ಕಂಡೀಷನ್ ಆಲ್ರೆಡಿ ಒಂದು ವಾಲ್ವ್ ನ ಕಲ್ತಿದ್ವಿ ಅಲ್ವಾ, ಡ್ಯುಯಲ್ ಪ್ರೆಷರ್ ವಾಲ್ವ್ ಅಂತ ಒಂದ್ರ ಬಗ್ಗೆ ಕಲ್ತಿದ್ವಿ ಅಲ್ವಾ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಈ ಸರ್ಕ್ಯೂಟ್ ನ ಈಸಿಯಾಗಿ ಮಾಡ್ಬೋದು. ಓಕೆನಾ? ಫಸ್ಟ್ ನಾವೇನ್ ಮಾಡಬೇಕು, 2 ಸಿಲಿಂಡರ್ ನ ಬರ್ಕೊಬೇಕು, ಡಬಲ್ ಆಕ್ಟಿಂಗ್ ಸಿಲಿಂಡರ್, ಮತ್ತೆ ಅದಕ್ಕೆ ಬೇಕಾಗಿರೋ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನ ಬರ್ಕೊಂಡ್ಬಿಡೋಣ. ಸೊ ನಾನು ಇಲ್ಲಿ ಪುಷ್ ಬಟನ್, ಇಲ್ಲಿ ಸಿಲಿಂಡರ್ 1 ಬರಿತಾ ಇದ್ದೀನಿ, ಇದು ಸಿಲಿಂಡರ್ A ಅನ್ಕೊಳ್ಳೋಣ, ಈ ಕಡೆ ಸಿಲಿಂಡರ್ B ಬರ್ಕೊಳ್ಳೋಣ. ನೀಟಾಗಿ ಎಲ್ಲ ಸಿಂಬಲ್ಸ್ ಎಲ್ಲ ಕರೆಕ್ಟ್ ಆಗಿ ಬರೀಬೇಕು. ನಮಗ್ ಮಾತ್ರ ಅಲ್ಲ, ನಮ್ಮ ಡ್ರಾಯಿಂಗ್ ನ ಬೇರೆಯವರು ಅರ್ಥ ಮಾಡ್ಕೊಂಡು ಅವ್ರಿಗೆ ಅರ್ಥ ಆಗ್ಬೇಕು. ಅದೇ ತರ ನಾವು ಈ ಸಿಂಬಲ್ಸ್ ನ ಬರೆಯೋಣ. ಸೊ ಇದು ಸಿಲಿಂಡರ್ A ಆಯ್ತು, ಸಿಲಿಂಡರ್ B ಆಯ್ತು. ಸೊ ನೆಕ್ಸ್ಟ್ ಏನ್ ಬೇಕು ನಮ್ಗೆ, ಇದನ್ನ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಬೇಕಲ್ವಾ. ಸೊ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನ ಕೆಳಗಡೆನೆ ಬರ್ಕೊಳ್ಳೋಣ. ಡೈರೆಕ್ಷನ್ ಕಂಟ್ರೋಲ್ ಮಾಡಕ್ಕೆ ನಾವು 5/2 ವಾಲ್ವ್ ನ ಯೂಸ್ ಮಾಡ್ತೀವಲ್ವಾ. ಸೊ 5/2 ವಾಲ್ವ್ ಸಿಂಬಲ್ ಬರ್ಕೊಂತ ಇದ್ದೀನಿ. ಸೊ ಇದಕ್ಕೆ 5/2 ವಾಲ್ವ್ ಆಯ್ತು. ಸೊ ಇದಕ್ಕೂ ಕನೆಕ್ಷನ್ ಕೊಡ್ತೀನಿ ಸಿಲಿಂಡರ್ಗೆ, ಅಂಡ್ ಇದಕ್ಕೆ ಕಂಪ್ರೆಸರ್ ಕನೆಕ್ಷನ್ ಕೊಡ್ತಾ ಇದ್ದೀನಿ, ಅಂಡ್ ಎಕ್ಸಾಸ್ಟ್ ಕನೆಕ್ಷನ್ ಕೊಡ್ತಾ ಇದ್ದೀನಿ 5/2 ವಾಲ್ವ್ಗೆ. ಅದೇ ತರ ಇಲ್ಲೂ 5/2 ವಾಲ್ವ್ ಸಿಂಬಲ್ ಬರ್ಕೊಳ್ತಾ ಇದ್ದೀನಿ ಈ ಎರಡನೇ ಸಿಲಿಂಡರ್ ನ ಯೂಸ್ ಮಾಡಕ್ಕೆ. ಓಕೆನಾ? ಇದರ ಸಿಂಬಲ್ ಬರ್ತಾ ಇದ್ದೀನಿ, ಅಂಡ್ ಇದ್ರದ್ದು ಕನೆಕ್ಷನ್ ಕೂಡ ಕೊಡ್ತಾ ಇದ್ದೀನಿ. ಕಂಪ್ರೆಸರ್ ಇಲ್ಲಿ ಫಸ್ಟ್ ಸಿಲಿಂಡರ್ ಕನೆಕ್ಷನ್ ಕೊಡ್ತಾ ಇದ್ದೀನಿ, ಸೊ ಇಲ್ಲಿ ಕಂಪ್ರೆಸರ್ ಕನೆಕ್ಷನ್ ಕೊಡ್ತಾ ಇದ್ದೀನಿ. ಓಕೆ, ನಾವು ಇವಾಗ ಏನ್ ಮಾಡ್ಬೇಕು, 4 ಪುಷ್ ಬಟನ್ ಇದೆ ಅಲ್ವಾ. ಸೊ ನಾವೇನ್ ಮಾಡೋಣ, ಇಲ್ಲಿ ಕಂಟ್ರೋಲ್ ಪಾರ್ಟ್ ಬರ್ಬಿಡೋಣ, ಕೆಳಗಡೆ ಏನ್ ಮಾಡೋಣ, 4 ಪುಷ್ ಬಟನ್ ನ ನೀಟಾಗಿ ಅರೇಂಜ್ ಮಾಡಿ ಬರ್ಕೊಂಡ್ಬಿಡೋಣ. ನೆಕ್ಸ್ಟ್ ಈ ಕಂಟ್ರೋಲ್ ಪಾರ್ಟ್ ಇದೆ ಅಂದ್ರೆ ಪ್ಲಸ್ ಎಲ್ಲಿ ಬರಬೇಕು, ಯಾವ್ದು ಮಾಡಿದ್ರೆ ಮುಂದೆ ಹೋಗ್ಬೇಕು, ಯಾವ್ದಾದ್ರು ಮಾಡಿದ್ರೆ ಹಿಂದೆ ಬರಬೇಕು, ಇದನ್ನ ನಾವೇನ್ ಮಾಡೋಣ ಆಮೇಲೆ ಮಾಡ್ಬಿಡೋಣ. ಅದಕ್ಕೂ ಮುಂಚೆ ನಾವು S1 S2 S3 S4 ಅನ್ನೋ ಪುಷ್ ಬಟನ್ 4ನ ಕೆಳಗಡೆ ಬರ್ಬಿಟ್ಟು ಅದಕ್ಕೆ ಕನೆಕ್ಷನ್ಸ್ ಕೊಟ್ಬಿಡೋಣ. ಓಕೆನಾ? ಸೊ ನಾನು ಇಲ್ಲಿಂದ ಮಾಡ್ತಿದ್ದೀನಿ. ಸೊ ಇದು ಪುಷ್ ಬಟನ್ 1 ಅಂದ್ರೆ ಇಲ್ಲಿ ಕ್ವಶನ್ ಅಲ್ಲಿ S1 ಅಂತ ಇದೆ. ಸೊ ನಾವು ಕ್ವಶನ್ ಅಲ್ಲಿ ಹೇಗಿರುತ್ತೋ ಹಂಗೆ ಬರ್ಕೊಳ್ಳೋಣ. ಇದು S1, ಇದು S2 ಬರೀತಾ ಇದ್ದೀನಿ. ಇವಾಗ ಇದು ಪುಷ್ ಬಟನ್ 2 S2 ಅಂತ ಬರ್ಕೊಂತ ಇದ್ದೀನಿ. ಇಷ್ಟು ಇಲ್ಲಿ. ಸೊ ನೀಟಾಗಿ ನಾನು ಯಾಕೆ ಈ ತರ ಬರ್ಕೊಂತ ಇದ್ದೀನಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗ್ಬೇಕು. ಒಂದು ಇದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವುದೇ ಸರ್ಕ್ಯೂಟ್ ಆಗಿರಲಿ ಅದನ್ನ ಒಂದು ಸ್ಟೆಪ್ ಇಂದ ಸ್ಟೆಪ್ಗೆ ಅನಾಲಿಸಿಸ್ ಮಾಡಬೇಕು. ಅವಾಗಲೇ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ಬರೀಬಹುದು. ಯಾವುದೇ ಸರ್ಕ್ಯೂಟ್ ಎಷ್ಟೇ ಡಿಫಿಕಲ್ಟ್ ಆಗಿದ್ರು ನೀವು ಈ ಕ್ವಶನ್ ನೋಡಿದ ತಕ್ಷಣ ನಿಮಗೆ ಇದು ಡಿಫಿಕಲ್ಟ್ ಅನ್ಸಿರ್ಬೋದು, ಬಟ್ ನಾನು ಹೇಳ್ತೀನಿ ಇದಕ್ಕಿಂತ ಈಸಿಯಾಗಿರೋ ಕ್ವಶನ್ನೇ ಇರೋದಿಲ್ಲ. ಸೊ ನಾನು ಇದನ್ನ ಇವಾಗ ಪುಷ್ ಬಟನ್ ಬರ್ಕೊಂಡಾಯ್ತು. ಇದು S3, ಇದು S4. ಓಕೆನಾ? ನಮ್ಗೆ ಇಲ್ಲಿ S1 S2 ಇಂದ S4 ವರೆಗೂ ಇದೆ, ಅದಕ್ಕೆ 4 ಪುಷ್ ಬಟನ್ ಬರ್ಕೊಂತ ಇದ್ದೀನಿ. ಇದಕ್ಕೆ ನಾನು ಕಂಪ್ರೆಸರ್ ಮತ್ತೆ ಎಕ್ಸಾಸ್ಟ್ ಕೊಡ್ತಾ ಇದ್ದೀನಿ. ಸೊ ನೀವು ನೋಡಿರ್ಬೋದು ನಾನು ಯಾವುದೇ ಇದರಲ್ಲೂ ಕಂಪ್ರೆಸರ್ ಮತ್ತೆ ಎಕ್ಸಾಸ್ಟ್ ಯಾವ ಸಿಂಬಲ್ಸ್ ಮಿಸ್ ಮಾಡಿಲ್ಲ, ಯಾಕಂದ್ರೆ ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಏರ್ ಪ್ರೆಷರ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ ವರ್ಕ್ ಆಗೋದಿಲ್ವೋ ಅದೇ ತರನೇ ನಮ್ಮ ಸಿಂಬಲ್ಸ್ ಕರೆಕ್ಟ್ ಆಗಿ ಇರಬೇಕು. ಹೌದಾ? ಸೊ ನಮ್ಗೆ ಇವಾಗ ಎಲ್ಲ ರೆಡಿ ಆಯ್ತು. ಇವಾಗ ನಾವು ಈ ಕ್ವಶನ್ಗೆ ಹೋಗೋಣ. ಓಕೆನಾ? ಸೊ S2 ಪ್ಲಸ್ S4 ಪ್ಲಸ್ ಮಾಡಿದ್ರೆ A ಪ್ಲಸ್ ಆಗಬೇಕು. S2 ಪ್ಲಸ್ S2 ಅಂದ್ರೆ ಇದು ಪ್ಲಸ್ S4 ಪ್ಲಸ್ ಮಾಡಿದ್ರೆ A ಪ್ಲಸ್ ಆಗಬೇಕು. ಅಂದ್ರೆ ಈ 2 ಬಟನ್ ಪ್ರೆಸ್ ಮಾಡಿದ್ರೆ ಹೋಗ್ಬೇಕು ಅಂತ ಇದೆ. ಸೊ ನಾವೇನ್ ಮಾಡ್ತೀನಿ, ಇಲ್ಲೊಂದು ಡ್ಯುಯಲ್ ಪ್ರೆಷರ್ ವಾಲ್ವ್ ಬರ್ಕೊಂತೀನಿ. ಆಯ್ತಾ? ಸೊ ಇಲ್ಲಿ ಡ್ಯುಯಲ್ ಪ್ರೆಷರ್ ವಾಲ್ವ್ ಬರ್ಕೊಂಡೆ. ಇದು ಸಿಂಬಲ್ ಡ್ಯುಯಲ್ ಪ್ರೆಷರ್ ವಾಲ್ವ್ ನೋಡಿರ್ತೀರ ಎಲ್ಲರೂ. ಇದು ಡ್ಯುಯಲ್ ಪ್ರೆಷರ್ ವಾಲ್ವ್ ಸಿಂಬಲ್ ಹೀಗೆ. ಓಕೆ? ಸೊ ಇದು ಡ್ಯುಯಲ್ ಪ್ರೆಷರ್ ವಾಲ್ವ್ ಸಿಂಬಲ್. ಸೊ ಇದಕ್ಕೆ ಫಸ್ಟ್ ಯಾವ ಕಡೆ ಒಂದು ಕಡೆಯಿಂದ ಎಷ್ಟು ಕೊಡೋಣ. ಸೊ ಇಲ್ಲಿಂದ ಎಷ್ಟು ಬರುತ್ತೆ, ಸೊ ಇಲ್ಲಿಂದ ಡೈರೆಕ್ಟ್ ಇದಕ್ಕೆ ಕೊಡೋಣ. ಓಕೆನಾ? ಸೊ
ಸೊ ಇದು ಫಾರ್ವರ್ಡ್ ಹೋಗೋಕ್ಕೆ ಈ ಕಡೆ ಕೊಡ್ಬೇಕಲ್ವಾ, ಎ ಪ್ಲಸ್ ಹಾಕ್ಬೇಕಂದ್ರೆ S2 ಇಂದ ಕೊಟ್ಟಾಯ್ತು, ನೆಕ್ಸ್ಟ್ ಎಲ್ಲಿಂದ ಕೊಡಬೇಕು, S4 ಇಂದ ಕೊಡಬೇಕು. ಸೊ S4 ಇಂದ ಡೈರೆಕ್ಟ್ ಆಗಿ ತಂದು ನಾನು ಇವಾಗ ನನ್ನ ಫಸ್ಟ್ ಕಂಡೀಷನ್ ಮುಗಿಸ್ಬಿಟ್ಟೆ. ಇವಾಗ ನನಗೆ ಬರ್ತಿರೋದು ಬಿ ಪ್ಲಸ್ ಆಗೋಕ್ಕೆ. ಬಿ ಪ್ಲಸ್ ಆಗೋಕ್ಕೆ ಏನೇನು ಬರಬೇಕು, S3 ಪ್ಲಸ್ S4 ಪ್ಲಸ್ ಮಾಡಬೇಕು ಅಲ್ವಾ. ಸೊ ಬಿ ಪ್ಲಸ್ ಆಗುತ್ತೆ, ಇಲ್ಲಿ ನಾವು ಬರ್ಕೊಳ್ಳೋಣ. ಸೊ ಇಲ್ಲಿ ನಾನು ಇನ್ನೊಂದು ಡ್ಯುಯಲ್ ಪ್ರೆಷರ್ ವಾಲ್ವ್ನ ಬರ್ಕೊಂತಿದ್ದೀನಿ. ಸೊ ಇದರಿಂದ ಔಟ್ಪುಟ್ ಎಲ್ಲಿ ಹೋಗುತ್ತೆ, ಸೊ S2 ಪ್ಲಸ್ ಆಗುತ್ತೆ, ಬಿ ಸಿಲಿಂಡ್ರು ಫಾರ್ವರ್ಡ್ ಹೋಗೋಕ್ಕೆ ಇರುತ್ತೆ. ಸೊ ನನಗೆ ಇಲ್ಲಿ ಏನೇನು ಬೇಕು, S3 ಮತ್ತೆ S4 ಇಂದ ಬರಬೇಕು. ಸೊ S3 ಇಲ್ಲಿದೆ, ಸೊ ಇಲ್ಲಿ ಬಂದೆ S3 ಇಂದ ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಎಲ್ಲಿ ಬರಬೇಕು, S4 ಇಂದ ಬರಬೇಕು. ಸೊ ಇದೇ ಪಾಯಿಂಟ್ ಇಂದ ನಾನು ಇಲ್ಲಿ ಆಲ್ರೆಡಿ ಒಂದಕ್ಕೆ ಹೋಗಿದೆ, ಇನ್ನೊಂದಕ್ಕೆ ನಾನು ಈ ಕಡೆಯಿಂದ ತಗೊಳ್ತಾ ಇದ್ದೀನಿ. ಓಕೆ, ಇವಾಗ S4 ಗೆ ಹೋಗಿದೆ. ಸೊ ನೆಕ್ಸ್ಟ್ ಫಸ್ಟ್ ಎರಡು ಕಂಡೀಷನ್ ನಮ್ದು ಮುಗೀತು. ಸೊ ಎರಡು ಕಂಡೀಷನ್ ಇದು ಮುಗೀತು, ಇದು ಮುಗೀತು. ನಮ್ಗೆ ಇವಾಗ ಹಿಂದೆ ಬರಬೇಕು ಅಲ್ವಾ. ಸೊ ಎ ಮೈನಸ್ ಹಿಂದೆ ಬರೋಕ್ಕೆ ಏನು ಬರಬೇಕು, S1 ಮತ್ತೆ S3. ಸೊ S1 ಇಲ್ಲಿದೆ, ಸೊ ಇಲ್ಲಿ ನಾನು ಇಲ್ಲೊಂದು ಡ್ಯುಯಲ್ ಪ್ರೆಷರ್ ವಾಲ್ವ್ ಬರ್ಕೊಂತೀನಿ. ಸೊ ಇಲ್ಲೊಂದು ಡ್ಯುಯಲ್ ಪ್ರೆಷರ್ ವಾಲ್ವ್ ಹಾಕೊತಾ ಇದ್ದೀನಿ. ಸೊ S1 ಇಂದ ಸೊ ಇದೇನಾಗಬೇಕು, ಇದನ್ನ ಮೈನಸ್ ಮಾಡ್ಬೇಕಲ್ವಾ, ಅಂದ್ರೆ ಹಿಂದೆ ಬರಬೇಕು. ಸೊ ಇಲ್ಲಿ ಬರ್ಕೊಂಡು ನಾನು ಇಲ್ಲಿ ಏನು ಮಾಡ್ತೀನಿ, ಸೊ ಇದು ಸ್ವಲ್ಪ ವೈರಿಂಗ್ ಸ್ವಲ್ಪ ನ್ಯೂಮ್ಯಾಟಿಕ್ ಹೋಲ್ಸ್ ಜಂಪ್ ಆಗ್ತದೆ. ಸೊ ನೀವು ಆ ಜಂಪರ್ ಸಿಂಬಲ್ನ ಯೂಸ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಒಂದೊಂದು ಮಿಕ್ಸ್ ಆದರೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಇದನ್ನ ನಾವು ಇಲ್ಲಿ ಕೊಟ್ಟಾಯ್ತು, ಅದು S1 ಇಂದ ಒಂದ್ ಕಡೆ ಬರಬೇಕು. ಸೊ S1 ಇಂದ ನಾನು ಇಲ್ಲಿಂದಾನೆ ಕೊಡ್ತೀನಿ, S1 ಹಿಂಗೆ ಹೋಗಿದೆ. ನೆಕ್ಸ್ಟ್ ಇನ್ನೊಂದು ಬಂದಿರೋದು S3 ಇಂದ. ಸೊ S3 ಇಲ್ಲಿದೆ, ಸೊ S3 ಇಲ್ಲಿ ಹೋಗಿದೆ ಅಲ್ವಾ. ಸೊ ಇದರಿಂದ ಇನ್ನೊಂದು ಕಡೆ ಕೊಡಬೇಕು. ಸೊ ನಾನು ಇಲ್ಲಿಂದ ಕೊಟ್ಕೊಂಡು, ಸೊ ಇಲ್ಲೇ ಬಂದಿದೆ, ಎರಡು ಓವರ್ಲ್ಯಾಪ್ ಆಗ್ತಿದೆ. ಸೊ ಹುಷಾರಾಗಿ ಮಾಡೋವಾಗ. ಸೊ ಇದು ಮೂರನೇ ಕಂಡೀಷನ್ ಆಯ್ತು. ನೆಕ್ಸ್ಟ್ ನಾಲ್ಕನೇ ಕಂಡೀಷನ್ ಏನು, ಬಿ ಮೈನಸ್ ಆಗೋದು. ಬಿ ಮೈನಸ್ S1 ಪ್ಲಸ್ S2 ಎರಡು ಪ್ಲಸ್ ಮಾಡಿದ್ರೆ ಆಗ್ಬೇಕಲ್ವಾ. ಸೊ S1 S2 ಈ ಕಡೆ ಇದೆ. ಸೊ ನಾವು ಇಲ್ಲಿ ಆಲ್ರೆಡಿ ಜಾಗ ಇಲ್ಲ, ಇಲ್ಲಿ ಬರ್ಕೋಬಿಡಿ. ಲಾಸ್ಟ್ ಅಲ್ಲಿ ನೀವು ಏನ್ ಮಾಡ್ತೀರಾ, ನೀಟಾಗಿ ಎಲ್ಲಿ ಜಾಗ ಕರೆಕ್ಟ್ ಆಗಿದೆಯೋ ಅಲ್ಲಿ ಬರ್ಕೊಂಡು. ಸೊ S1 ಪ್ಲಸ್ S2 ಇಲ್ಲಿದೆ S1. ಸೊ ಇಲ್ಲಿ ಒಂದ್ ಕಡೆ ಇದನ್ನು ಕೊಡ್ತಾ ಇದ್ದೀನಿ, S1 ಅಂತ ತಗೊಂಡೋಗಿ ಇನ್ನೊಂದು S2 ನ ಇಲ್ಲಿ ಕೊಡ್ತಾ ಇದ್ದೀನಿ. ಸೊ S2 ಇಂದ ಇಲ್ಲಿ ಬರ್ತಿದೆಯಲ್ಲ ಔಟ್ಪುಟ್, ಈ ಕಡೆ ಕೊಡ್ತಾ ಇದ್ದೀನಿ. ಇವಾಗ ಅಲ್ಲಿಂದ ನಾವು ಇದ್ರ ಔಟ್ಪುಟ್ ನ ತಗೊಂಡೋಗಿ ಬಿ ಮೈನಸ್ ಆಗಕ್ಕೆ ಕೊಡಬೇಕು. ಸೊ 2-3 ಜಂಪ್ ಆಗಿ ಇಲ್ಲಿಂದ ಬರ್ತಿದೆ. ಸೊ ಈ ಸರ್ಕ್ಯೂಟ್ ನ ಈ ತರ ಮಾಡಬೇಕು. ಸೊ ಎ ಮೈನಸ್ ಇವಾಗ 4 ಕಂಡೀಷನ್ ಆಯ್ತು. ಸೊ ಸ್ವಲ್ಪ ಇಲ್ಲಿ ನಮ್ಮ ಕನೆಕ್ಷನ್ಸ್ ಎಲ್ಲೆಲ್ಲಿ ಕೊಡಬೇಕು ಅಂತ ಗೊತ್ತಿಲ್ಲ, ಕನ್ಫ್ಯೂಸ್ ಆದ್ರೂ, ಬಟ್ ಎಲ್ಲ ಕಂಡೀಷನ್ಸ್ ಈಸಿಯಾಗಿ ಮಾಡ್ಬೋದು. ನಾವು ಒಂದು ಕ್ವಶನ್ ನ 4 ಕಂಡೀಷನ್ ಇದೆಯಲ್ಲ ಅಂತ ದೊಡ್ಡದಾಗಿ ನೋಡಿದ್ರೆ ಅದು ಮಾಡೋದು ಕಷ್ಟನೇ ಆಗುತ್ತೆ. ಆದ್ರೆ ಈಸಿಯಾಗಿ ನಾವು ಈ ತರ ಮಾಡ್ಬೋದು. ಓಕೆನಾ. ಸೊ ನಿಮ್ಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಸುತ್ತೆ. ಸೊ ನೀವು ಬೇಕಂದ್ರೆ ಇದರ ಪ್ಲೇಸ್ಮೆಂಟ್ ನ ಸ್ವಲ್ಪ ದೂರ ಇಲ್ಲ ಬೇರೆ ಬೇರೆ ಕಡೆ ಹಾಕೊಂಡ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ, ನಿಮ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ, ಬಟ್ ಅದಕ್ಕೆ ಕನ್ಫ್ಯೂಸ್ ಆಗೋ ಜಾಗದಲ್ಲೆಲ್ಲ ನಾನು ಎಲ್ಲಿ ಓಸಸ್ ಜಂಪ್ ಆಗ್ತದೆ ಅಲ್ಲೆಲ್ಲ ನಾನು ಈ ತರ ಜಂಪ್ ಸಿಂಬಲ್ ಯೂಸ್ ಮಾಡಿದ್ದೀನಿ. ನಿಮ್ಮ ಸರ್ಕ್ಯೂಟ್ ಅಲ್ಲಿ ಬರೆಯುವಾಗ ಒಂದು ಓಸ್ ಇನ್ನೊಂದು ಓಸ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಅದನ್ನ ಜಂಪ್ ಯೂಸ್ ಮಾಡಿ. ಸೊ ನಮಗೂ ಅರ್ಥ ಆಗುತ್ತೆ. ಓಕೆನಾ. ನೀವಿನ್ನು ನ್ಯೂಮ್ಯಾಟಿಕ್ಸಲ್ಲಿ ಡೀಪಾಗಿ ಕಲಿಬೇಕು, ವಿತ್ ಪ್ರಾಕ್ಟಿಕಲ್ ಜೊತೆ ಕಲಿಬೇಕು ಅಂದರೆ ನೀವು ನಮ್ಮ ಆಟೋಮೇಷನ್ ಕೋರ್ಸ್ನ ಜಾಯ್ನ್ ಆಗ್ಬೋದು. ನಾವು ನಮ್ಮ ಡೆವಲಪಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಫಾರ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಒಂದು ಕೋರ್ಸ್ ಮಾಡಿದ್ದೀವಿ. ಅದರಲ್ಲಿ ಎಲೆಕ್ಟ್ರಿಕಲ್ ಕಂಟ್ರೋಲ್, PLC, HMI, VFD, ನ್ಯೂಮ್ಯಾಟಿಕ್ಸ್, ಎಲೆಕ್ಟ್ರೋನ್ಯೂಮ್ಯಾಟಿಕ್ಸ್, ಸರ್ವೋ ಕಂಟ್ರೋಲ್ ಇದನ್ನೆಲ್ಲ ಹೇಳ್ಕೊಡ್ತೀವಿ. ಸೊ ಇದನ್ನು ಪ್ರಾಕ್ಟಿಕಲ್ ಜೊತೆಗೆ ನೀವು ಈಸಿಯಾಗಿ ಕಲಿಬೋದು. ನೀವೇನಾದರೂ ಈ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಕೆಳಗಿರೋ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಂಬರ್ನ ಕಾಲ್ ಮಾಡಿಬಿಟ್ಟು ನೀವು ಇದ್ರ ಬಗ್ಗೆ ವಿಚಾರಿಸ್ಕೊಬೋದು.